ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜ ನಾಯ್ಕ್. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, TET 2025 ಇನ್ನೇನು TET ಎಕ್ಸಾಮು ತುಂಬ ಹತ್ತಿರ ಬರ್ತಾ ಇದೆ, ದಿನಗಳು ಕಳೆದು ಹೋಗ್ತಾ ಇದ್ದಾವೆ. ಸೊ ನೀವು ಬಹಳಷ್ಟು ತಯಾರಿಯನ್ನು ಕೂಡ ನಡೆಸ್ತಾ ಇದ್ದೀರಿ. ನಿಮ್ಮ ತಯಾರಿಯ ಜೊತೆಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ಪ್ರತಿದಿನವೂ ಕೂಡ 2 ರಿಂದ 3 ವೀಡಿಯೋಸ್ಗಳನ್ನು ಈ ಒಂದು TET ಎಕ್ಸಾಮಿಗೆ ಸಂಬಂಧಪಟ್ಟಂತೆ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಮ್ಯಾಥ್ಸ್ ಆಗಿರ್ಬೋದು, ಸೈಕಾಲಜಿ ಆಗಿರ್ಬೋದು, EVS ಹಾಗೆ ಸೋಷಿಯಲ್ ಸೈನ್ಸ್ ಬಗ್ಗೆನೂ ಕೂಡ ವೀಡಿಯೋಸ್ಗಳು ಬರ್ತಾ ಇದ್ದಾವೆ. ಸೊ ಯಾರು ಇನ್ನೂ ನೀವು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪ್ರತಿದಿನ ಬಿಡುವಂತಹ ವೀಡಿಯೋಸನ್ನು ವಾಚ್ ಮಾಡಿ ಮತ್ತು ಹಿಂದಿನ ವೀಡಿಯೋಸ್ಗಳನ್ನು ಕೂಡ ವಾಚ್ ಮಾಡ್ತಾ ಹೋಗಿ. ನಿಮಗೆ ಬರ್ತಾ ಇರುವಂತಹ ಈ ಒಂದು TET ಎಕ್ಸಾಮಲ್ಲಿ ತುಂಬ ಯೂಸ್ಫುಲ್ ಆಗುವಂತಹ ಒಂದು ವಿಡಿಯೋಸನ್ನು ನಮ್ಮ ಅಕಾಡೆಮಿಯ ವತಿಯಿಂದ ನಾವು ಕೊಡ್ತಾ ಇದ್ದೀವಿ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಕೋರ್ಸನ್ನು ಕೂಡ ಲಾಂಚ್ ಮಾಡಿದ್ದೀವಿ. ಈ ಆನ್ಲೈನ್ ಕೋರ್ಸ್ ನಿಮಗೆ ನೋಡಿ, ಮ್ಯಾಥಮೆಟಿಕಲ್ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಪೇಪರ್ ಫಸ್ಟು, ಹಾಗೆ HSTR ಮತ್ತು GPSTR ಅಥವಾ ಇದರೇ ಕಾಂಪಿಟೇಟಿವ್ ಎಕ್ಸಾಮಿಗೂ ಕೂಡ ಸಂಬಂಧಪಟ್ಟಂತೆ ಕೋರ್ಸನ್ನು ಲಾಂಚ್ ಮಾಡಿದ್ದೀವಿ. ನೀವು ಪ್ಲೇಸ್ಟೋರಿಗೆ ಹೋಗಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿ, ಫ್ರೀ ವಿಡಿಯೋಸ್ಗಳು ಸಿಗ್ತವೆ, ಅದನ್ನು ವಾಚ್ ಮಾಡಿ. ಆ ವಿಡಿಯೋಸನ್ನು ನಿಮಗೆ ಲೈಕ್ ಆದರೆ ನೀವು ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು. ಸೊ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ 9071673831 ಅಥವಾ 32 ನಂಬರಿಗೆ ಕಾಲ್ ಮಾಡಿ. ಸೊ ಈ ಆನ್ಲೈನ್ ಕೋರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ರಿ. ಹಾಗೆ ಪ್ರತಿದಿನ ಬಿಡುವಂತಹ ಈ ವಿಡಿಯೋಸನ್ನು ವಾಚ್ ಮಾಡ್ತಾ ಹೋಗಿ. ಬರ್ತಾ ಇರುವಂತಹ TET ಎಕ್ಸಾಮಲ್ಲಿ ನೀವೆಲ್ಲರೂ ಕೂಡ ಸಕ್ಸಸ್ ಆಗಬೇಕು, ಹೆಚ್ಚಿನ ಅಂಕವನ್ನು ಪಡ್ಕೊಳ್ರಿ. ಹಾಗೆ ಮುಂದೆ ಬರುವಂತಹ HSTR, GPSTR ಹಾಗೂ PSTR ಈ 3 ಹುದ್ದೆಗಳಲ್ಲಿ ಯಾವುದಾದ್ರೂ ಒಂದು ಹುದ್ದೆಯಲ್ಲಿ ನೀವು ಆಯ್ಕೆ ಆಗ್ರಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಸೆಷನ್ನ ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡೋಣ ಸ್ನೇಹಿತರೆ. ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದಂತಹ ಉತ್ತರವನ್ನು ಆರಿಸಿ ಅಂತ ಇದೆ. ನೋಡಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿರುವಂತಹ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ, ಇದು ಇಂಡಿಯನ್ ಜಿಯೋಗ್ರಫಿ ರಿಲೇಟೆಡ್ ಆದಂತಹ ಒಂದು ಪ್ರಶ್ನೆ, ಭಾರತದ ಭೂಗೋಳಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲೂ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಯಾವ ಒಂದು ಟಾಪಿಕ್ ಮೇಲೆ ಇರುವಂಥ ಪ್ರಶ್ನೆಯಪ್ಪ ಅಂದರೆ, ಈ ಖನಿಜ ಸಂಪನ್ಮೂಲಗಳು ಅಂತ. ಭಾರತದಲ್ಲಿ ಹಲವಾರು ಖನಿಜ ಸಂಪನ್ಮೂಲಗಳು ಕಂಡುಬರ್ತವೆ. ಕಬ್ಬಿಣದ ಅದಿರಾಗಿರ್ಬೋದು, ಮ್ಯಾಂಗನೀಸ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಡೈಮಂಡ್ ಇದೆ, ಸೊ ಅಬ್ರಕ, ಬಾಕ್ಸೈಟು ಕೂಡ ಇದೆ. ಹಲವಾರು ಖನಿಜ ಸಂಪನ್ಮೂಲಗಳು ಕಂಡುಬರ್ತಾವೆ. ಇಲ್ಲಿ ಖನಿಜ ಸಂಪನ್ಮೂಲಗಳು ಅಂತ ನೀವು ಓದಕ್ಕೆ ಸ್ಟಾರ್ಟ್ ಮಾಡಿದರೆ ಅಲ್ಲಿ ಏನು ತಿಳ್ಕೊಳ್ತಾ ಹೋಗಬೇಕು, ಒಂದು ಖನಿಜ ಸಂಪನ್ಮೂಲ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಸಿಗತ್ತಂತ ತಿಳ್ಕೊಳ್ಳಿ. ಎರಡನೇದಾಗಿ ಆ ರಾಜ್ಯದಲ್ಲಿರುವಂತಹ ಪ್ರಮುಖ ಸ್ಥಳಗಳು ಯಾವ್ಯಾವುದು ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಈಗ ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ ಈಗ ಸ್ಟೇಟ್ಮೆಂಟನ್ನು ನೋಡ್ತಾ ಹೋದಾಗ ಹೇಳಿಕೆಗಳಿದ್ದಾವೆ, ಯಾವ್ಯಾವುದಿದೆ ಅಂತ ನೋಡಿ. ಮೊದಲನೇ ಸ್ಟೇಟ್ಮೆಂಟ್ ಏನಂತ ಹೇಳುತ್ತಪ್ಪ ಅಂದರೆ, ಒಡಿಸ್ಸಾ ಭಾರತದಲ್ಲಿ ಅತ್ಯಧಿಕ ಕಬ್ಬಿಣದ ಅದಿರು ಉತ್ಪಾದಿಸುವ ರಾಜ್ಯವಾಗಿದೆ. ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರನ್ನು ಹೊಂದಿರುವಂತಹ ರಾಜ್ಯ ಯಾವುದಪ್ಪ ಅಂದರೆ ಒಡಿಸ್ಸಾ ಅನ್ನುವಂಥದ್ದು. ಸರಿನೋ ತಪ್ಪು ಅಂತ ನೋಡಿದಾಗ, ಸೊ ಎಸ್, ಇಂಡಿಯಾದಲ್ಲಿ ಹೈಯೆಸ್ಟ್ ಐರನ್ ಓರ್ ಇರುವಂಥದ್ದು ಯಾವ ರಾಜ್ಯದಲ್ಲಿ? ಒಡಿಸ್ಸಾದಲ್ಲಿ. ಹಾಗಾಗಿ ಇದು ಸರಿಯಾದಂತಹ ಹೇಳಿಕೆಯಾಗಿದೆ. ಎರಡನೇದು ಹೋಗೋಣ. ಮಯೂರ್ಭಂಜ್, ಕಿಯಾಂಜಾರೋ, ಸುಂದರ್ಗಢ್ ಇವು ಒಡಿಸ್ಸಾ ರಾಜ್ಯದ ಪ್ರಮುಖ ಕಬ್ಬಿಣದ ಅದಿರು ಹೊಂದಿರುವ ಸ್ಥಳಗಳಾಗಿದೆ. ಒಡಿಸ್ಸಾ ಅಂತ ನೇರವಾಗಿ ಕೊಟ್ಟ, ಅದಕ್ಕೆ ಸರಿಯಾದಂಥ ಉತ್ತರ ಅಂತ ಗೊತ್ತಾಯಿತು ನಮಗೆ, ಭಾರತದಲ್ಲಿ ಅತಿ ಹೆಚ್ಚು ಕಂಡುಬರುತ್ತೆ. ಆದರೆ ಈ ಪ್ಲೇಸ್ ಒಡಿಸ್ಸಾ ರಾಜ್ಯದಲ್ಲಿ ಇದಾವೋ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಿರಬೇಕಾಗತ್ತೆ. ನೋಡಿ, ಮಯೂರ್ಭಂಜ್ ಆಗಿರ್ಬೋದು, ಕಿಯಾಂಜಾರೋ ಆಗಿರ್ಬೋದು, ಸುಂದರ್ಗಢ್ ಆಗಿರ್ಬೋದು, ಈ 3 ಸ್ಥಳಗಳು ಯಾವ ರಾಜ್ಯದಲ್ಲಿ ಕಂಡುಬರ್ತಾವೆ ಅಂದರೆ ಇವು ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಹಾಗಾಗಿ ಎರಡನೇ ಹೇಳಿಕೆನೂ ಕೂಡ ಇಲ್ಲಿ ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಮೂರನೇದು ನೋಡಿ, ಸಿಂಗ್ಭೂಮ್, ಪಲಮಾವು, ಧನ್ಬಾದ್, ಹಜಾರಿಬಾಗ್ ಈ 4 ಸ್ಥಳಗಳು ಯಾವ ರಾಜ್ಯದಲ್ಲಿ ಕಂಡುಬರ್ತಾವ ಅಂತ ಕೇಳಿರುವಂಥದ್ದು. ಇವು ಜಾರ್ಖಂಡ್ನಲ್ಲಿ ಕಂಡುಬರ್ತಾವೋ ಹೌದೋ ಅಲ್ಲ ಅಂಥೇಳಿ ನಾವು ಅದನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ನೋಡಿ, ಈ 4 ಸ್ಥಳಗಳು ಯಾವ ರಾಜ್ಯದಲ್ಲಿದ್ದಾವಪ್ಪ ಅಂದರೆ ಜಾರ್ಖಂಡ್ ರಾಜ್ಯದಲ್ಲೇ ಕಂಡುಬರುವಂಥದ್ದು. ಯಾವ್ಯಾವುದು? ಸಿಂಗ್ಭೂಮ್, ಪಲಮಾವು, ಧನ್ಬಾದ್ ಮತ್ತು ಹಜಾರಿಬಾಗ್. ಈ ಸ್ಥಳಗಳು ಕೂಡ ಯಾವುದಕ್ಕೆ ಫೇಮಸ್ ಅಪ್ಪ ಅಂದರೆ ಕಬ್ಬಿಣದ ಅದಿರನ್ನು ಹೊಂದಿರುವಂತಹ ಪ್ರಮುಖ ಸ್ಥಳಗಳು. ರಾಜ್ಯ ಅಂತ ಕೇಳಿದರೆ ಜಾರ್ಖಂಡ್ ರಾಜ್ಯ ಇದು ಸರಿಯಾಗಿರುವಂಥದ್ದು.
4ನೇ ಸ್ಟೇಟ್ಮೆಂಟನ್ನು ಹೋಗೋಣ. ತಿಮ್ಮಪ್ಪನ ಗುಡ್ಡ, ದೇವಾದ್ರಿ, ವಿಭೂತಿ ಗುಡ್ಡ ಇವು ಕರ್ನಾಟಕದ ಪ್ರಮುಖ ಕಬ್ಬಿಣ ಅದಿರು ಹೊಂದಿರುವಂತಹ ಸ್ಥಳಗಳಾಗಿದ್ದಾವೆ. ಎಸ್ ನೋಡಿ, ತಿಮ್ಮಪ್ಪನ ಗುಡ್ಡ ಆಗಿರ್ಬೋದು, ದೇವಾದ್ರಿ ಆಗಿರ್ಬೋದು, ವಿಭೂತಿ ಗುಡ್ಡ ಇವು ಕರ್ನಾಟಕದಲ್ಲಿರುವಂತಹ ಪ್ರಮುಖ ಕಬ್ಬಿಣದ ಅದಿರನ್ನು ಹೊಂದಿರುವಂತಹ ಸ್ಥಳಗಳಾಗಿದ್ದಾವೆ. ಇವೆಲ್ಲ ಸ್ಥಳಗಳು ಯಾವ ಜಿಲ್ಲೆಯಲ್ಲಿದ್ದಾವಪ್ಪ ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರೋದು. ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ಕಬ್ಬಿಣದ ಅದಿರನ್ನು ಹೊಂದಿರುವಂತಹ ಒಂದು ಜಿಲ್ಲೆ ಯಾವುದಪ್ಪ ಅಂದರೆ ಬಳ್ಳಾರಿ ಜಿಲ್ಲೆ. ಅದಾದ ನಂತರ ವಿಜಯನಗರ ಜಿಲ್ಲೆ ಇದೆ, ಹಾಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಸಿಗುತ್ತೆ, ಚಿತ್ರದುರ್ಗ ಜಿಲ್ಲೆಯಲ್ಲೂ ಸಿಗುತ್ತೆ, ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಕಂಡುಬರ್ತಾವೆ. ಇವೆಲ್ಲ ಜಿಲ್ಲೆಗಳಲ್ಲೂ ಕೂಡ ಕಬ್ಬಿಣದ ಅದಿರಿನ ನಿಕ್ಷೇಪ ಹೇರಳವಾಗಿ ಸಿಗುವಂಥದ್ದು. ಅದರಲ್ಲಿ ನಂಬರ್ 1 ಡಿಸ್ಟಿಕ್ ಯಾವುದಪ್ಪ ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಆ ಬಳ್ಳಾರಿ ಜಿಲ್ಲೆಯ ಸಂಡೂರು, ತಿಮ್ಮಪ್ಪನ ಗುಡ್ಡ, ದೇವಾದ್ರಿ, ವಿಭೂತಿ ಗುಡ್ಡ ಇದಾವಲ್ಲ ಅವು ತುಂಬಾ ಫೇಮಸ್ ಆಗಿರೋದು. ಚಿಕ್ಕಮಗಳೂರು ಜಿಲ್ಲೆಗೆ ಅಂತ ಹೋದಾಗ ಕೆಮ್ಮಣ್ಣಗುಂಡಿ ಅಂತ ಕಂಡುಬರುತ್ತೆ. ನೆಕ್ಸ್ಟ್ ಕುದುರೆಮುಖ ಕಂಡುಬರುತ್ತೆ, ಬಾಬಾ ಬುಡನಗಿರಿ ಕಂಡುಬರುತ್ತಲ್ಲ, ಅವೆಲ್ಲ ಪ್ಲೇಸ್ಗಳಲ್ಲೂ ಕೂಡ ಕಬ್ಬಿಣದ ಅದಿರು ಹೆಚ್ಚು ಸಿಗತ್ತೆ. ಆದರೆ ನಾವಲ್ಲಿ ಮೈನಿಂಗನ್ನು ಮಾಡ್ತಾ ಇಲ್ಲ. ಯಾಕೆ ಅಲ್ಲಿ ಮೈನಿಂಗ್ ಮಾಡ್ತಾ ಇಲ್ಲ ಅಂತ ನೋಡಿದಾಗ ಅದು ಆ ಪಶ್ಚಿಮ ಘಟ್ಟಗಳ ಸಾಲನ್ನು ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರಿಸಿರೋದ್ರಿಂದ ಆ ಪ್ರದೇಶದಲ್ಲಿ ಮೈನಿಂಗನ್ನು ಸ್ಟಾಪ್ ಮಾಡಿದ್ದಾರೆ. ಈಗ ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿದೆ ಅಂತ ನೋಡಿದಾಗ ನೋಡಿ, ಎನೂ ಸರಿ ಇದೆ, ಬಿನೂ ಸರಿ ಇದೆ, ಸಿನೂ ಸರಿ ಇದೆ, ಡಿನೂ ಸರಿ ಇದೆ. ಹಾಗಾದರೆ ಕೊಟ್ಟಿರುವಂಥ ಕೆಳಗಡೆ ಸ್ಟೇಟ್ಮೆಂಟ್ ಇದಾವಲ್ಲ ಅದರಲ್ಲಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ ಮೊದಲನೇ ಪ್ರಶ್ನೆಗೆ. ಅಂದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಏನಪ್ಪ ಅಂದರೆ ಭಾರತದಲ್ಲಿ ಕಬ್ಬಿಣದ ಅದಿರನ್ನು ಹೊಂದಿರುವ ಪ್ರಮುಖ ರಾಜ್ಯಗಳು ಯಾವ್ಯಾವುದು ಅಂತ ನೋಡಿದಾಗ ಒಡಿಸ್ಸಾ ಗೊತ್ತಾಯಿತು, ನಮಗೆ ಜಾರ್ಖಂಡ್ ರಾಜ್ಯ ಗೊತ್ತಾಯಿತು, ಹಾಗೆ ಕರ್ನಾಟಕದಲ್ಲೂ ಕೂಡ ಕಂಡುಬರುತ್ತೆ, ನೆಕ್ಸ್ಟ್ ಛತ್ತೀಸ್ಗಢ ರಾಜ್ಯದಲ್ಲೂ ಕೂಡ ಕಂಡುಬರುತ್ತೆ. ಇವು 4 ಫೇಮಸ್ ಇರುವಂತಹ ಐರನ್ ಓರ್ ಹೊಂದಿರುವಂತಹ ಒಂದು ರಾಜ್ಯಗಳಾಗಿರ್ತವೆ. ರೈಟ್, ಇದು ಕಬ್ಬಿಣದ ಅದಿರಿನ ಬಗ್ಗೆ ಗೊತ್ತಿರಬೇಕಾಗತ್ತೆ. ಹಾಗೆ ಕಬ್ಬಿಣದ ಅದಿರಿನ ಜೊತೆಗೆ ಗೋಲ್ಡ್ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಸಿಗತ್ತೆ ಅಂದರೆ ಅದು ಕರ್ನಾಟಕದಲ್ಲಿ ಸಿಗುವಂಥದ್ದು. ಅರ್ಥ ಆಯ್ತಲ್ಲ? ಹಾಗೆ ಮ್ಯಾಂಗನೀಸ್ ಎಲ್ಲಿ ಸಿಗತ್ತೆ ಅಂದರೆ ಒಡಿಸ್ಸಾ ರಾಜ್ಯದಲ್ಲಿ ಸಿಗುವಂಥದ್ದು. ಈ ರೀತಿ ಎಲ್ಲ ಒಂದು ಲೀಸ್ಟನ್ನು ಮಾಡಿಕೊಂಡು ಆ ಲೀಸ್ಟಲ್ಲಿ ರಾಜ್ಯ ಯಾವುದು, ಪ್ಲೇಸ್ ಯಾವ್ದ್ಯಾವ್ದಿದಾವೆ ಅಂತ ತಿಳ್ಕೊಂಡ್ರೆ ಇಂತಹ ಪ್ರಶ್ನೆಗಳು ಕೇಳಿದಾಗ ನಾವು ಈಸಿಯಾಗಿ ಆನ್ಸರನ್ನು ಮಾಡ್ಬೋದು. ಓಕೆ ಸ್ನೇಹಿತರೆ, ಇದು ಭಾರತದ ಭೂಗೋಳಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಇದು TET ಎಕ್ಸಾಮಿಗೆ ನಿಮಗೆ ಯೂಸ್ ಆಗುವಂತಹ ಒಂದು ಇಂಪಾರ್ಟೆಂಟ್ ಕ್ವಶನ್ ಕೂಡ ಆಗಿರುತ್ತೆ. ನೋಡಿ, ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ 4ನೇದಾಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಹೊಂದಿಸಿ ಬರೆಯಿರಿ ಇದೆ. ಪಟ್ಟಿ 1ರಲ್ಲಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆ, ಪಟ್ಟಿ 2ರಲ್ಲಿ ರಾಜ್ಯಗಳು ಕಂಡುಬರ್ತಾವೆ. ಹಾಗಾದರೆ ಯಾವ್ಯಾವ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಯಾವ್ಯಾವ ರಾಜ್ಯದಲ್ಲಿ ಕಂಡುಬರ್ತಾವೆ ನೋಡಿ. ಯಾವುದೇ ಒಂದು ಎಕ್ಸಾಮನ್ನು ತಗೊಳ್ಳಿ, ನೀವು TET ಆಗಿರ್ಬೋದು, CET ಆಗಿರ್ಬೋದು, ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್, ಅಲ್ಲಿ ನದಿಗಳ ವಿಷಯದ ಮೇಲೆ ಪ್ರಶ್ನೆಗಳು ಬಂದೇ ಬರ್ತಾವೆ. ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳ್ಬೋದು? ನದಿ ಹುಟ್ಟೋ ಸ್ಥಳದ ಮೇಲೆ ಕೇಳ್ಬೋದು, ಅಥವಾ ನದಿ ಸಾಗರ ಸಮುದ್ರ ಸೇರುವಂಥ ಸ್ಥಳದ ಮೇಲೆ ಕೇಳ್ಬೋದು, ಆ ನದಿಗೆ ಇರುವಂತಹ ಉಪನದಿಗಳ ಮೇಲೆ ಕೇಳ್ಬೋದು, ಅದರ ಜೊತೆಗೆ ನದಿಗೆ ಕಟ್ಟಿರುವಂತಹ ಜಲಾಶಯಗಳು ಹಾಗೂ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು, ನದಿ ದಂಡೆ ಮೇಲಿರುವಂತಹ ಪ್ರಮುಖ ನಗರಗಳು ಯಾವುದು, ಈ ವಿಷಯವನ್ನು ಇಟ್ಕೊಂಡು ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಓಕೆ, ಹಾಗಾದರೆ ಇಲ್ಲಿ ಕೊಟ್ಟಿರುವಂಥದ್ದು ರಿವರ್ ರಿಲೇಟೆಡ್ ಆಗಿರುವಂಥ ಕಾನ್ಸೆಪ್ಟೇ, ಆದರೆ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಯಾವ್ಯಾವುದು ಅಂತ ಇಲ್ಲಿ ನಾವು ತಿಳ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ, ಪಾಪನಾಶಂ ಅಂತ ಇದೆ. ಈ ಪಾಪನಾಶಂ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಇರುವಂಥದ್ದು ಯಾವ ರಾಜ್ಯದಲ್ಲಿ ಅಂತ ಕೇಳಿದರೆ ಅದು ತಮಿಳುನಾಡಿನಲ್ಲಿ ಕಂಡುಬರುವಂಥದ್ದು. ತಮಿಳುನಾಡಿನಲ್ಲಿರುವಂತಹ ಒಂದು ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದಪ್ಪ ಅಂದರೆ ಪಾಪನಾಶಂ ಅಂಥೇಳಿ. ನೆಕ್ಸ್ಟು ಭೀಮ್ ಕುಂಡ್ ಅಂತ ಇದೆಯಲ್ಲ, ಆ ಭೀಮ್ ಕುಂಡ್ ಎನ್ನುವಂತಹ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಇರುವಂಥದ್ದು ಯಾವ ರಾಜ್ಯದಲ್ಲಿದೆ ಅಂದರೆ ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರೋದು. ಒಡಿಸ್ಸಾದ ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳಲ್ಲಿ ಭೀಮ್ ಕುಂಡು ಕೂಡ ಹೌದು. ಹಾಗೆ ಒಡಿಸ್ಸಾದಲ್ಲಿ ಅತಿ ಉದ್ದವಾದಂತಹ ಒಂದು ಅಣೆಕಟ್ಟು ಕೂಡ ಇದೆ, ಹೀರಾಕುಡ್ ಜಲಾಶಯ ಅಂತೇಳಿ. ಹೀರಾಕುಡ್ ಅಣೆಕಟ್ಟು ಕೂಡ ಕಂಡುಬರುತ್ತೆ, ಅದು ಕೂಡ ನಮಗೆ ಗೊತ್ತಿರಬೇಕು. ನೆಕ್ಸ್ಟು ಉಕೈ ಅಂತ ಹೇಳಿ ಕಂಡುಬರುತ್ತೆ. ಇದು ಯಾವ ರಾಜ್ಯದಲ್ಲಿ ಇದೆಯಪ್ಪ ಅಂದರೆ ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರೋದು. ಗಾಂಧಿ ಸಾಗರ ಇರುವಂಥದ್ದು ಯಾವ ಸ್ಟೇಟಲ್ಲಿದೆ ಅಂದರೆ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ನೋಡಿ, 4 ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು, ಅದಕ್ಕೆ ಸಂಬಂಧಪಟ್ಟಂತಹ ರಾಜ್ಯಗಳು ಯಾವುದು ಅಂತ ನಮಗೆ ಗೊತ್ತಾಯಿತು. ಸಿಂಗಲ್ ಕ್ವಶನನ್ನು ಕೇಳ್ತಾ ಬರ್ತಾನೆ, ನೇರವಾಗಿರುವಂಥ ಪ್ರಶ್ನೆ ಏನು? ಪಾಪನಾಶಂ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ
ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? 4 ಆಪ್ಷನಲ್ಲಿ ಇರ್ತವೆ. ಇವೇ 4 ರಾಜ್ಯ ಅಂದರೆ ಯಾವ್ದು ಆನ್ಸರ್ ಮಾಡ್ತೀವಿ? ತಮಿಳುನಾಡು ಅಂತ. ಅಥವಾ ಸ್ವಲ್ಪ ನಮಗೆ ಡೀಪ್ ಲೆವೆಲಿಗೆ ಎಳ್ಕೊಂಡು ಹೋಗ್ಬೇಕಂತ ಅವನಿಗೆ ಮನಸ್ಸೇನಾದ್ರು ಇತ್ತಂದರೆ ಈ ರೀತಿ ಪ್ರಶ್ನೆಯನ್ನು ಕೇಳ್ತಾನೆ. 4 ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು, ಅದರ ಜೊತೆಗೆ 4 ರಾಜ್ಯಗಳ ಹೆಸರನ್ನ ಕೊಟ್ಟಿರ್ತವೆ. ಅದರಲ್ಲಿ ನಮಗೆ 4 ಕೂಡ ಗೊತ್ತಿರಬೇಕಾಗತ್ತೆ. ಕೆಲವೊಂದು ಡೈರೆಕ್ಟಾಗಿ ಒಂದರಲ್ಲೇ ಸಿಗ್ತವೆ, ಮತ್ತಿಲ್ಲ ಅಂದರೆ 4 ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಹಾಗಾದರೆ ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ, 1ನೇದಕ್ಕೆ ಡಿ ಅನ್ನೋದು ಸರಿಯಾಗಿದೆ. ಡಿ ಎಲ್ಲಿದೆಯಪ್ಪ ಅಂದರೆ ಫಸ್ಟ್ ಒನ್ನಲ್ಲಿದೆ, 4ನೇದರಲ್ಲೂ ಕೂಡ ಇದೆ. ಹಾಗಾದರೆ 2ನೇದು ನೋಡಿ, ಭೀಮಕುಂಡ್ ಅನ್ನುವಂಥದ್ದು ಸಿ ಆಪ್ಷನಲ್ಲಿದೆ. ಇಲ್ಲೂ ಕೂಡ ಸಿ ಇದೆ, ಹಾಗೆ ಇಲ್ಲೂ ಕೂಡ ಸಿ ಇದೆ. ಉಕೈ ಎನ್ನುವಂಥದ್ದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ. ಗುಜರಾತ್ ಅಂದರೆ ಬಿ ಆಪ್ಷನಲ್ಲಿ ಕಂಡುಬರುತ್ತೆ. ಬಿ ಎಲ್ಲಿದೆಯಪ್ಪ ಅಂದರೆ ಈ ಭಾಗದಲ್ಲಿದೆ. ಮತ್ತು 4ನೇದು ಅಂದರೆ ಎ ಆಪ್ಷನಲ್ಲಿ ಕಂಡುಬರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಅನ್ನೋದು 1 ಅನ್ನೋದು ರೈಟ್ ಆನ್ಸರ್. ಎಷ್ಟನೇ ಪ್ರಶ್ನೆಗೆ? 2ನೇದಕ್ಕೆ. ನೋಡಿ, ಇದು ಸೆಕೆಂಡ್ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಏರಿಯಾದ ಮೇಲೆ ನಾವು ಪ್ರಶ್ನೆಯನ್ನು ಕೇಳಿದ್ವಿ, ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಮತ್ತು ರಾಜ್ಯಗಳು. ಹಾಗಾದರೆ ಈ ಪಾಪನಾಶಂ ಆಗಿರ್ಬೋದು, ಭೀಮಕುಂಡ್ ಆಗಿರ್ಬೋದು, ಉಕೈ ಆಗಿರ್ಬೋದು, ಗಾಂಧಿ ಸಾಗರ್ ಆಗಿರ್ಬೋದು, ಇವು ಎಲ್ಲವೂ ಕೂಡ ಎಲ್ಲಿ ಕಂಡು ಬರ್ತಾವಂತ ನೋಡಿದಾಗ ಇದನ್ನು ಅರ್ಥ ಮಾಡ್ಕೊಬಿಡಿ, ಯಾವ್ಯಾವ ನದಿ ಭಾಗದಲ್ಲಿ ಕಂಡು ಬರ್ತಾವ ಅನ್ನೋದು ಗೊತ್ತಿರಬೇಕು. ಪಾಪನಾಶಂ ಅಂತ ಇದೆಯಲ್ಲ, ಅದು ಕಂಡು ಬರುವಂಥದ್ದು ಯಾವ ನದಿಗೆ ಕಟ್ಟಿರುವಂತಹ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಅಂದರೆ ಅದು ತಾಮ್ರಪರ್ಣಿ ಅಂತ. ಓಕೆ, ನೆಕ್ಸ್ಟು ಭೀಮಕುಂಡ ಎನ್ನುವಂಥದ್ದು ವೈತರಾಣಿ ಎನ್ನುವಂತಹ ನದಿ, ಹಾಗೆ ಉಕೈ ಎನ್ನುವಂಥದ್ದು ತಾಪಿ ನದಿ, ಗಾಂಧಿ ಸಾಗರ್ ಎನ್ನುವಂಥದ್ದು ಚಂಬಲ್ ನದಿಗೆ ಕಟ್ಟಿರುವಂತಹ ಒಂದು ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ. ಕ್ಲಿಯರಾ? ಈಗ ನದಿನೂ ಗೊತ್ತಾಯಿತು, ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಇರುವಂತಹ ರಾಜ್ಯನೂ ಕೂಡ ಗೊತ್ತಾಯಿತು. ಕ್ಲಿಯರಾ? ಇಷ್ಟು ಕಾನ್ಸೆಪ್ಟನ್ನು ನಾವಿಲ್ಲಿ ಅರ್ಥ ಮಾಡಿಕೊಂಡ್ರೆ 2ನೇ ಪ್ರಶ್ನೆಗೆ ಆನ್ಸರು ಕೂಡ ಗೊತ್ತಾಯ್ತು ನಮಗೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೆಕ್ಸ್ಟ್ ನೋಡಿ, 3ನೇ ಪ್ರಶ್ನೆ, ಕಲ್ಪಕಂ ಪರಮಾಣು ವಿದ್ಯುತ್ ಉತ್ಪಾದನಾ ಕೇಂದ್ರ ಇರುವ ರಾಜ್ಯ. ಯಾವ ರಾಜ್ಯದಲ್ಲಿ ಕಲ್ಪಕಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ ಅಂತ ಕೇಳಿರುವಂಥದ್ದು. ಆಪ್ಷನಲ್ಲಿ ಉತ್ತರ ಪ್ರದೇಶ ಇದೆ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು. ಇದಕ್ಕೆ ಸರಿಯಾದಂಥ ಉತ್ತರ ನೋಡೋಕ್ಕಿಂತ ಮುಂಚಿತವಾಗಿ ಭಾರತದಲ್ಲಿ ಎಷ್ಟು ಪರಮಾಣು ವಿದ್ಯುತ್ ಉತ್ಪಾದನಾ ಕೇಂದ್ರಗಳಿದಾವಪ್ಪ ಅಂದರೆ ಒಟ್ಟು 7 ಇದಾವೆ. 7 ಪರಮಾಣು ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಭಾರತದಲ್ಲಿ ನೋಡ್ತೀವಿ. ಹಾಗಾದರೆ ಕಲ್ಪಕಂ ಎನ್ನುವಂಥದ್ದು ಯಾವ ರಾಜ್ಯದಲ್ಲಿ ಕಂಡುಬರುತ್ತಂದರೆ ಇದು ತಮಿಳುನಾಡಿನಲ್ಲಿ ಕಂಡುಬರುವಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ರೈಟ್ ಆನ್ಸರ್. ಹಾಗಾದರೆ ತಮಿಳುನಾಡಿನಲ್ಲಿ ಒಂದೇ ಒಂದು ಪರಮಾಣು ವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆಯೋ ಅಥವಾ ಇತರೆ ಕೇಂದ್ರಗಳಿದಾವೆ ಅಂತ ಕೇಳಿದ್ರೆ ಮತ್ತೊಂದು ಇದೆ, ಕುಡಂಕೂಳಂ ಅಂಥೇಳಿ. ಕುಡಂಕೂಳಂ ಅಂಥೇಳಿ ಪರಮಾಣು ವಿದ್ಯುತ್ ಉತ್ಪಾದನಾ ಕೇಂದ್ರ ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಈ ಕುಡಂಕೂಳಂ ಪರಮಾಣು ವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ಲಸ್ ಕಲ್ಪಕಂ ಎರಡೂ ಕೂಡ ತಮಿಳುನಾಡಿನಲ್ಲಿ ಕಂಡುಬರುವಂಥದ್ದು. 7ರಲ್ಲಿ 2 ನಮಗೆ ಯಾವುದು ಅಂತ ಗೊತ್ತಾಯಿತು. ನೆಕ್ಸ್ಟ್ ನೋಡಿ, ಕರ್ನಾಟಕದಲ್ಲಿರುವಂಥದ್ದು ಯಾವುದಪ್ಪ ಅಂದರೆ ಕೈಗಾ ಅಣು ವಿದ್ಯುತ್ ಉತ್ಪಾದನಾ ಕೇಂದ್ರ ಕಂಡುಬರುತ್ತೆ. ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಈ ಕೈಗಾ ಪವರ್ ಪ್ಲಾಂಟ್ ಅನ್ನುವಂಥದ್ದು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆಯಪ್ಪ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಕಾರವಾರದ ಬಳಿ ಕಂಡುಬರುವಂತಹ ಒಂದು ಪರಮಾಣು ವಿದ್ಯುತ್ ಉತ್ಪಾದನಾ ಕೇಂದ್ರ ಇದು. ಹಾಗಾದರೆ ಯಾವ ನದಿಯ ಒಂದು ದಂಡೆ ಮೇಲಿದೆಯಪ್ಪ ಅಂದರೆ ಇದು ಕಾಳಿ ನದಿಯ ದಂಡೆ ಮೇಲಿರುವಂತಹ ಪರಮಾಣು ವಿದ್ಯುತ್ ಉತ್ಪಾದನಾ ಕೇಂದ್ರ. ಸರಿ, ಕರ್ನಾಟಕದ ಏಕೈಕ ಪರಮಾಣು ಅಥವಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವುದಪ್ಪ ಅಂದರೆ ಅದಕ್ಕೆ ಆನ್ಸರ್ ಯಾವುದಾಗಿರುತ್ತೆ? ಕೈಗಾ ಅನ್ನೋದು ಗೊತ್ತಾಗತ್ತೆ ನಮಗೆ. ನೆಕ್ಸ್ಟ್ ನೋಡಿ, ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದಲ್ಲಿ ಯಾವುದು ಕಂಡುಬರುತ್ತಪ್ಪ ಅಂದರೆ ತಾರಾಪುರ ಪರಮಾಣು ವಿದ್ಯುತ್ ಉತ್ಪಾದನಾ ಕೇಂದ್ರ ಕಂಡುಬರುತ್ತೆ. ಹಾಗಾದರೆ ಈ ತಾರಾಪುರ ಏನು ಇಂಪಾರ್ಟೆಂಟು? ಇದು ಭಾರತದ ಮೊಟ್ಟ ಮೊದಲ ಪರಮಾಣು ವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು ಅಂತ ಕೇಳಿದರೆ ಅದು ತಾರಾಪುರ, ಮಹಾರಾಷ್ಟ್ರದಲ್ಲಿರುವಂಥದ್ದು. ನೆಕ್ಸ್ಟ್ ಉತ್ತರ ಪ್ರದೇಶದಲ್ಲಿ ಮತ್ತೊಂದು ಕಂಡುಬರುತ್ತೆ. ಉತ್ತರ ಪ್ರದೇಶದಲ್ಲಿ ನರೋರಾ ಅಂತ ಇದೆ. ನರೋರಾ ಇರುವಂಥದ್ದು ಉತ್ತರ ಪ್ರದೇಶದಲ್ಲಿರುವಂತಹ ಏಕೈಕ ಪರಮಾಣು ವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದಪ್ಪ ಅಂದರೆ ಅದು ನರೋರವಾಗಿರುತ್ತೆ. ನೋಡಿ, ಈ ರೀತಿ ರಾಜ್ಯವಾರು ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವುದು ಪರಮಾಣು ವಿದ್ಯುತ್ ಉತ್ಪಾದನಾ ಕೇಂದ್ರಗಳಿದೆ ಅಂಥೇಳಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಅದು ಕೂಡ ಗೊತ್ತಿರಬೇಕು. ಹಾಗೆ ಗುಜರಾತಲ್ಲಿ ಕರ್ಕಪಾರ ಅಂಥೇಳಿ ಕಂಡುಬರುತ್ತೆ. ರಾವತ್ ಭಟ್ ಅಂತೇಳಿ ರಾಜಸ್ಥಾನದಲ್ಲಿ ಕಂಡುಬರುವಂಥದ್ದು. ಸೊ ಇವನ್ನೆಲ್ಲ ಸೇರಿದಾಗ ಒಟ್ಟು 7 ಪರಮಾಣು ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಎಲ್ಲಿ ಕಂಡುಬರ್ತಾವಪ್ಪ ಅಂದರೆ ಭಾರತದಲ್ಲಿ ಇರುವಂಥದ್ದು. 3ನೇ ಪ್ರಶ್ನೆಗೆ ಡಿ ಅನ್ನೋದು ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ. ಸುವರ್ಣ ಚತುಷ್ಕೋನ ಯೋಜನೆ ಜಾರಿಗೆ ಬಂದ ವರ್ಷ.
ನೋಡಿ, ಗೋಲ್ಡನ್ ಕ್ವಾಡ್ರಿಲೇಟರ್ ಅಂತ ಕರಿತೀವಿ, GQ ಅಂತೇಳಿ. ಓಕೆ, GQ ಗೋಲ್ಡನ್ ಕ್ವಾಡ್ರಿಲೇಟರ್. ಈ ಸುವರ್ಣ ಚತುಷ್ಕೋನ ಯೋಜನೆ ಜಾರಿಗೆ ಬಂದಂತಹ ವರ್ಷ 1999, 2000, 2005, 2010 ಅಂತೇಳಿ ಆಪ್ಷನಲ್ಲಿ ಇರುವಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 1999ರಲ್ಲಿ ಈ ಗೋಲ್ಡನ್ ಕ್ವಾಡ್ರಿಲೇಟರ್ ಪ್ರಾಜೆಕ್ಟ್ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆಗುತ್ತೆ ಭಾರತದಲ್ಲಿ. ಏನು 1999ರಲ್ಲಿ ಏನು ಸುವರ್ಣ ಚತುಷ್ಕೋನ ಯೋಜನೆ ಜಾರಿಗೆ ಬಂತಲ್ಲ, ಏನು ಸುವರ್ಣ ಚತುಷ್ಕೋನ ಯೋಜನೆ ಅಂದರೆ ಇದು 4 ಅಥವಾ 6 ಪಥದ ಹೆದ್ದಾರಿಗಳನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಯೋಜನೆ ಆಗಿರುತ್ತೆ. ಇಡೀ ಭಾರತವನ್ನು ಸುತ್ತರಿಯುವಂತಹ ರಸ್ತೆಗಳನ್ನು ನಿರ್ಮಿಸುವಂತಹ ಒಂದು ಪ್ರಾಜೆಕ್ಟ್ ಇದು. ನೋಡಿ, ಈ ಸುವರ್ಣ ಚತುಷ್ಕೋನ ಯೋಜನೆ ಅಡಿಯಲ್ಲಿ ಏನದು ಸುವರ್ಣ ಚತುಷ್ಕೋನ ಯೋಜನೆ ಅಂದರೆ ಭಾರತದ ಪ್ರಮುಖ 4 ನಗರಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ಯೋಜನೆಯನ್ನೇ ಸುವರ್ಣ ಚತುಷ್ಕೋನ ಯೋಜನೆ ಅಂತ ಕರಿತೀವಿ. ಹಾಗಾದರೆ ಭಾರತದ ಪ್ರಮುಖ 4 ನಗರಗಳು ಯಾವುದಪ್ಪ ಅಂದರೆ ದೆಹಲಿ, ನೆಕ್ಸ್ಟ್ ಮುಂಬೈ, ಹಾಗೆ ಚೆನ್ನೈ ಮತ್ತು ಕೋಲ್ಕತ್ತಾ. ಓಕೆ, ಸೊ ದೆಹಲಿಯಿಂದ ಮುಂಬೈವರೆಗೆ ಬರುವಂತಹ ಪ್ರಮುಖ ಸ್ಥಳಗಳು ಯಾವ್ಯಾವ್ದು ಇಂಪಾರ್ಟೆಂಟ್ ಇದಾವಲ್ಲ ಆ ಎಲ್ಲ ಪ್ಲೇಸನ್ನು ಕವರ್ ಮಾಡ್ಕೊಂಬರುತ್ತೆ. ಹೀಗೆ ದೆಹಲಿಯಿಂದ ಸ್ಟಾರ್ಟ್ ಆಗಿ ಮತ್ತೆ ದೆಹಲಿಗೆ ಕನೆಕ್ಟ್ ಮಾಡುವಂತಹ ಒಂದು ಹೈವೇಯನ್ನು ಏನಂತ ಕರಿತೀವಿ, ಸುವರ್ಣ ಚತುಷ್ಕೋನ ಯೋಜನೆ ಆರ್ ಗೋಲ್ಡನ್ ಕ್ವಾಡ್ರಿಲೇಟರ್ ಪ್ರಾಜೆಕ್ಟ್ ಅಂತಲೇ ಕರೆಯೋದು. ಇದನ್ನೇ GQ ಪ್ರಾಜೆಕ್ಟ್ ಅಂತಲೇ ಕರಿತೀವಿ. ಅದೇ ರೀತಿ ಕಾರಿಡಾರ್ ಯೋಜನೆ ಅಂತ ಮತ್ತೊಂದು ಪ್ರಾಜೆಕ್ಟನ್ನು ಕೂಡ ಇಂಪ್ಲಿಮೆಂಟ್ ಮಾಡಿದ್ವಿ. ಕಾರಿಡಾರ್ ಯೋಜನೆ ಅಂದರೆ ಏನಪ್ಪ ಅಂದರೆ ಭಾರತದ 4 ದಿಕ್ಕುಗಳಿಗೆ ಸಂಪರ್ಕ ಕಲ್ಪಿಸುವಂಥ ಯೋಜನೆ ಇದು. 4 ದಿಕ್ಕುಗಳು ಉತ್ತರ, ದಕ್ಷಿಣ, ಪಶ್ಚಿಮ ಮತ್ತು ಪೂರ್ವ ದಿಕ್ಕಿಗೆ ಕನೆಕ್ಟ್ ಮಾಡುವಂಥ ಒಂದು ಪ್ರಾಜೆಕ್ಟನ್ನೇ ಏನಂತ ಕರಿತೀವಿ, ಕಾರಿಡಾರ್ ಯೋಜನೆ ಅಂತ. ಈ ಕಾರಿಡಾರ್ ಯೋಜನೆ ಅಡಿಯಲ್ಲಿ ಈ ಉತ್ತರದಿಂದ ದಕ್ಷಿಣಕ್ಕೆ ಕನೆಕ್ಟ್ ಮಾಡುವಂತಹ ಒಂದು ಹೈವೇ ಯಾವುದು ಅಂತ ಕೇಳಿದರೆ NH44 ಅಂಥೇಳಿ 44. ಈ ರಾಷ್ಟ್ರೀಯ ಹೆದ್ದಾರಿ 44 ಇದೆಯಲ್ಲ, ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ಎಲ್ಲಿ ಕನೆಕ್ಟ್ ಮಾಡುತ್ತಪ್ಪ ಅಂದರೆ ಕನ್ಯಾಕುಮಾರಿಗೆ ಕನೆಕ್ಟ್ ಮಾಡುವಂಥದ್ದು. ಎಲ್ಲಿಂದ ಇದು ಶ್ರೀನಗರ್, ಅಲ್ಲಿಂದ ಕನ್ಯಾಕುಮಾರಿ. ನೋಡಿ, ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ಕನ್ಯಾಕುಮಾರಿಗೆ ಕನೆಕ್ಟ್ ಮಾಡುವಂಥ ಹೈವೇ ಯಾವುದಪ್ಪ ಅಂದರೆ NH44. NH44 ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪ್ರಸ್ತುತ ಭಾರತದ ಅತಿ ಉದ್ದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತ ಕೇಳಿದರೆ 44. ಎಲ್ಲರೂ ಗೌರ್ಮೆಂಟ್ ಬುಕ್ ಪ್ರಕಾರ ಅಥವಾ 10th ಬುಕ್ ಪ್ರಕಾರ ನಾವು ಹೇಳೋದಾದರೆ ಇನ್ನೂ ಅದರಲ್ಲಿ ಅಪ್ಡೇಟ್ ಇಲ್ಲ. ಏನು ಮಾಹಿತಿ ಇದೆಯಪ್ಪ ಅಂದರೆ NH7 ಅಂತ ಆಪ್ಷನ್ ಇದೆ. ಹಾಗಾಗಿ NH44 ಇಲ್ಲ 7 ಇತ್ತಂದರೆ ನೀವು 7ಅನ್ನೇ ಆನ್ಸರ್ ಮಾಡಬೇಕಾಗತ್ತೆ. ಬಟ್ ನಾನು ಕರೆಂಟಾಗಿ ನಿಮಗೆ ಹೇಳ್ತಾ ಇರುವಂಥದ್ದು 44 ಪ್ರೆಸೆಂಟ್ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಇನ್ ಇಂಡಿಯಾ. ಆದರೆ ಬುಕ್ಸ್ ಪ್ರಕಾರ ಹೋಗಿ ಅಥವಾ ನಿಮ್ಮ TET ಪೇಪರಲ್ಲಿ 7 ಅಂತ ಇತ್ತಂದರೆ ಅದನ್ನು ಆನ್ಸರ್ ಮಾಡಿ. ಓಕೆ, ಅದು ಅತಿ ಉದ್ದವಾದಂತಹ ರಾಷ್ಟ್ರೀಯ ಹೆದ್ದಾರಿ ಅಂತಲೇ ಕರೆಯುವಂಥದ್ದು. ಅದೇ ನೋಡಿ, ನೆಕ್ಸ್ಟು ಈ ಭಾಗದಲ್ಲಿ ಈಸ್ಟ್ ಟು ವೆಸ್ಟಿಗೆ ಕನೆಕ್ಟ್ ಮಾಡುವಂತಹ ಒಂದು ಮಾರ್ಗ ಯಾವುದು ಅಂತ ಕೇಳಿದರೆ ಈ ಗುಜರಾತ್ ರಾಜ್ಯದ ಪೋರ್ಬಂದರ್ನಿಂದ ಸ್ಟಾರ್ಟ್ ಆಗಿ ಅಸ್ಸಾಂನ ಸಿಲ್ಚರ್ವರೆಗೂ ಕೂಡ ಕಂಡುಬರುತ್ತೆ. ಇದು ಈಸ್ಟಿಂದ ವೆಸ್ಟಿಗೆ ಕನೆಕ್ಟ್ ಮಾಡುವಂತಹ ಹೈವೇ ಆಗಿರುತ್ತೆ. ಸೊ ಈ ಒಂದು ಮಾಹಿತಿಯನ್ನು ನಾವಿಲ್ಲಿ ಸುವರ್ಣ ಚತುಷ್ಕೋನ ಯೋಜನೆ ಅಡಿಯಲ್ಲಿ ನಾವು ನೋಡ್ಕೊಳ್ತಾ ಹೋಗಬೇಕಾಗತ್ತೆ. ಹಾಗಾದರೆ ಈ ಪ್ರಾಜೆಕ್ಟ್ ಬಂದಿದೆ ಆವಾಗ 1999ನಲ್ಲಿ. ಇದನ್ನು ಅಭಿವೃದ್ಧಿಪಡಿಸಿದಂಥವ್ರು ಆಗಿನ ಪ್ರಧಾನಿ ಯಾರಾಗಿದ್ರಪ್ಪ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಬಂದಂತಹ ಒಂದು ಯೋಜನೆ ಸುವರ್ಣ ಚತುಷ್ಕೋನ ಮತ್ತು ಕಾರಿಡಾರ್ ಪ್ರಾಜೆಕ್ಟ್ ಅಂತಾನೆ. ರೈಟ್, ಇದು 4ನೇ ಪ್ರಶ್ನೆಗೆ ಎ ಈಸ್ ಸರಿ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಹೂಗ್ಲಿ ಮತ್ತು ಹಾಲ್ಡಿ ನದಿಗಳ ಸಂಗಮ ಸ್ಥಳದಲ್ಲಿ ನೆಲೆಸಿರುವ ಬಂದರು. ಯಾವ ಬಂದರು ಹೂಗ್ಲಿ ಮತ್ತು ಹಾಲ್ಡಿ ನದಿಗಳು ಬಂದು ಸೇರ್ತಾವಲ್ಲ ಆ ಜಾಗದಲ್ಲಿರುವಂತಹ ಬಂದರು ಯಾವುದು ಅಂತ ಕೇಳಿರುವಂಥದ್ದು. ಸೊ ನೋಡಿ, ಭಾರತ ಅಂದ್ಕೂಡಲೇ ಭಾರತದಲ್ಲಿ ಒಟ್ಟು ಎಷ್ಟು ಅಂತಾರಾಷ್ಟ್ರೀಯ ಬಂದರುಗಳಿದಾವಪ್ಪ ಅಂದರೆ 14 ಅಂತಾರಾಷ್ಟ್ರೀಯ ಬಂದರುಗಳಿದಾವೆ. 14 ಇಂಟರ್ನ್ಯಾಷನಲ್ ಪೋರ್ಟ್ ಇದ್ದಾವೆ. ಸೊ ಯಾವ್ಯಾವ ಬಂದರಿದೆ ಅಂತ ಕೇಳಿದರೆ ನೋಡಿ, ಕಾಂಡ್ಲಾ ಬಂದರು ಅಂತ ಕಂಡುಬರುತ್ತೆ, ಕಾಂಡ್ಲಾ. ನೆಕ್ಸ್ಟ್ ಅದಾದ ನಂತರ ಮುಂಬೈ ಬಂದರಿದೆ, ಮುಂಬೈ. ನೆಕ್ಸ್ಟು JNPT. ಅದಾದ ನಂತರ ಮರ್ಮಗೋವಾ. ನೆಕ್ಸ್ಟು ನವಮಂಗಳೂರು. ಅದಾದ ನಂತರ ಕೊಚ್ಚಿ, ಟುಟುಕೋರಿನ್.
ಟುಟುಕೋರಿನ್. ನೆಕ್ಸ್ಟು ಯಾವುದಿದೆಯಪ್ಪ ಅಂದರೆ ಚೆನ್ನೈ, ಎನ್ನೋರ್, ವಿಶಾಖಪಟ್ಟಣಂ, ಪಾರಾದೀಪ್, ಇಲ್ಲಿ ಬರುವಂಥದ್ದು ಹಾಲ್ಡಿಯಾ. ನೆಕ್ಸ್ಟ್ ಈ ಭಾಗದಲ್ಲಿ ಕೋಲ್ಕತ್ತಾ ಕಂಡುಬರುತ್ತೆ. ಅದಾದ ನಂತರ ಅಂಡಮಾನ್ ನಿಕೋಬಾರಲ್ಲಿ ಪೋರ್ಟ್ ಬ್ಲೇರ್. ಇವು ಭಾರತದಲ್ಲಿ ಕಂಡುಬರುವಂತಹ ಪ್ರಮುಖ 14 ಅಂತಾರಾಷ್ಟ್ರೀಯ ಬಂದರುಗಳು. ಕಾಂಡ್ಲಾ, ಮುಂಬೈ, ಜವಾಹರ್ಲಾಲ್ ನೆಹರು ಪೋರ್ಟ್ ಅಂತೇಳಿ ಇದನ್ನು ನವಶೇವಾ ಬಂದರು ಅಂತಲೂ ಕೂಡ ಕರಿತೀವಿ. ಮರ್ಮಗೋವಾ, ನವಮಂಗಳೂರು, ಕೊಚ್ಚಿನ್, ಟುಟುಕೋರಿನ್, ಚೆನ್ನೈ, ಎನ್ನೋರ್, ವಿಶಾಖಪಟ್ಟಣ, ಪಾರಾದೀಪ್, ಹಾಲ್ಡಿಯಾ ಮತ್ತು ಕೋಲ್ಕತ್ತಾ ಪೋರ್ಟ್ ಬ್ಲೇರ್ ಎನ್ನುವಂತಹ ಬಂದರುಗಳು ಕಂಡುಬರ್ತಾವೆ. ಈಗ ಕೇಳಿರೋ ಪ್ರಶ್ನೆ ಏನು ನೋಡಿ, ಇಲ್ಲಿ ಹೂಗ್ಲಿ ಮತ್ತು ಹಾಲ್ಡಿ ನದಿಗಳು ಈ ಭಾಗದಲ್ಲಿ ಕಂಡುಬರ್ತಾವೆ. ಈ ಭಾಗದಲ್ಲಿ ಹೂಗ್ಲಿ ನದಿ ಹರ್ಕೊಂಬರುತ್ತೆ. ಕ್ಲಿಯರಾ? ಈ ಭಾಗದಲ್ಲಿ ಹೂಗ್ಲಿ ನದಿ ಹರ್ಕೊಂಬರುತ್ತೆ. ಇಲ್ಲಿ ಹಾಲ್ಡಿ ನದಿ ಕಂಡುಬರುತ್ತೆ. ಇವೆರಡೂ ನದಿಗಳ ಸಂಗಮ ಸ್ಥಳ ಇದೆಯಲ್ಲ, ಅಲ್ಲಿ ಕಂಡುಬರುವಂತಹ ಬಂದರು ಯಾವುದಪ್ಪ ಅಂದರೆ ಹಾಲ್ಡಿಯಾ ಬಂದರು ಕಂಡುಬರುವಂಥದ್ದು. ಹಾಗಾದರೆ ನೋಡಿ, ಹೂಗ್ಲಿ ಮತ್ತು ಹಾಲ್ಡಿ ನದಿಗಳ ಸಂಗಮ ಸ್ಥಳದಲ್ಲಿ ಕಂಡುಬರುವಂತಹ ಪ್ರಮುಖ ಬಂದರು ಯಾವುದಪ್ಪ ಅಂದರೆ ಹಾಲ್ಡಿಯಾ ಪೋರ್ಟ್ ಕಂಡುಬರುತ್ತೆ. ಹಾಗಾದರೆ ಹಾಲ್ಡಿಯಾ ಪೋರ್ಟ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದಾಗ ಇದು ವೆಸ್ಟ್ ಬೆಂಗಾಲಲ್ಲಿ ಕಂಡುಬರೋದು, ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವಂತಹ ಪ್ರಮುಖ ಬಂದರಾಗಿರುತ್ತೆ. ನೆಕ್ಸ್ಟ್ ನೋಡಿ, ಹಾಲ್ಡಿಯಾ ಬಂದರನ್ನು ಅಭಿವೃದ್ಧಿಪಡಿಸಿದಂತಹ ಉದ್ದೇಶ ಏನು? ಕೋಲ್ಕತ್ತಾ ಬಂದರಿನ ಒತ್ತಡವನ್ನು ಕಡಿಮೆ ಮಾಡುವಂತಹ ಉದ್ದೇಶದಿಂದ ನಿರ್ಮಾಣವಾದಂತಹ ಬಂದರೆ ಈ ಹಾಲ್ಡಿಯಾ ಬಂದರು. ಕ್ಲಿಯರಾ? ಹಾಗಾದರೆ ಕೋಲ್ಕತ್ತಾ ಬಂದರು ಇದೆಯಲ್ಲ, ಈ ಕೋಲ್ಕತ್ತಾ ಬಂದರು ಯಾವ ನದಿಯ ದಂಡೆ ಮೇಲಿದೆ ಅಂತ ಕೇಳಿದಾಗ ಇದು ಹೂಗ್ಲಿ ನದಿಯ ದಂಡೆ ಮೇಲೆ ಕಂಡುಬರುವಂಥದ್ದು. ಭಾರತದಲ್ಲಿ ನದಿ ದಂಡೆಯ ಮೇಲಿರುವಂತಹ ಏಕೈಕ ಅಂತಾರಾಷ್ಟ್ರೀಯ ಬಂದರು ಯಾವುದಪ್ಪ ಅಂದರೆ ಕೋಲ್ಕತ್ತಾ. ಆ ಕೋಲ್ಕತ್ತಾ ಬಂದರು ಯಾವ ರಾಜ್ಯದಲ್ಲಿದೆ ಅಂದರೆ ವೆಸ್ಟ್ ಬೆಂಗಾಲಲ್ಲೇ ಕಂಡುಬರುತ್ತೆ. ಪಾರಾದೀಪ್ ಬಂದರ್ ಇದೆಯಲ್ಲ, ಇದು ಯಾವ ಸ್ಟೇಟಲ್ಲಿ ಇರೋದಪ್ಪ ಅಂದರೆ ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತೆ. ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಇದು ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರೋದು ಪಾರಾದೀಪ್. ಈ ಪಾರಾದೀಪ್ ಬಂದರ್ ಇದೆಯಲ್ಲ, ಮಹಾನದಿಯ ಅಳಿವೆ ಭಾಗದಲ್ಲಿ ಕಂಡುಬರುವಂಥದ್ದು, ಅಥವಾ ಮಹಾನದಿ ನದಿ ಮುಖಜ ಭೂಮಿಯ ಭಾಗದಲ್ಲಿ ಕಂಡುಬರೋದೇ ಈ ಪಾರಾದೀಪ್ ಬಂದರು ಒಡಿಸ್ಸಾ. ಮರ್ಮಗೋವಾ ಇದೆಯಲ್ಲ, ಇದು ಗೋವಾ ರಾಜ್ಯದಲ್ಲಿ ಕಂಡುಬರುತ್ತೆ. ಇದು ಜುವಾರಿ ನದಿಯ ಅಳಿವೆಯಲ್ಲಿ ಕಂಡುಬರುತ್ತೆ. ಜುವಾರಿ ನದಿಯ ಅಳಿವೆಯಲ್ಲಿ ಕಂಡುಬರುವಂತಹ ಒಂದು ಬಂದರು ಯಾವುದಪ್ಪ ಅಂದರೆ ಅದು ಮರ್ಮಗೋವಾ ಬಂದರು. ಸೊ ಈ ರೀತಿ 4 ಪ್ರಮುಖವಾದಂತಹ ಬಂದರುಗಳು ನಮಗೆ ಅಲ್ಲಿ ಗೊತ್ತಾಯಿತು ಯಾವ್ಯಾವ ನದಿ ಬ್ಯಾಂಕಲ್ಲಿ ಕಂಡು ಬರ್ತಾವಂತೇಳಿ. ಅವನ್ನು ಹೊರತುಪಡಿಸಿದರೆ ಇಷ್ಟು ಅಂತಾರಾಷ್ಟ್ರೀಯ ಬಂದರುಗಳನ್ನು ಭಾರತದಲ್ಲಿ ನೋಡ್ತೀವಿ. ಈ ಅಂತಾರಾಷ್ಟ್ರೀಯ ಬಂದರುಗಳ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳ್ತಾನೆ. ಕಾಂಡ್ಲಾ ಅಂದರೆ ಗುಜರಾತ್ ರಾಜ್ಯ, ಮುಂಬೈ ನವಶೇವಾ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ, ಮರ್ಮಗೋವಾ ಗೋವಾ, ನವಮಂಗಳೂರು ಕರ್ನಾಟಕ, ಕೊಚ್ಚಿನ್ ಕೇರಳ, ಟುಟುಕೋರಿನ್ ಚೆನ್ನೈ, ಎನ್ನೋರ್ 3 ತಮಿಳುನಾಡು, ವಿಶಾಖಪಟ್ಟಣ ಆಂಧ್ರ, ಪಾರಾದೀಪ್ ಒಡಿಸ್ಸಾದಲ್ಲಿ ಕಂಡುಬರುತ್ತವೆ. ಹಾಲ್ಡಿಯಾ ಕೋಲ್ಕತ್ತಾ ವೆಸ್ಟ್ ಬೆಂಗಾಲಲ್ಲಿ ಇರೋದು. ಈ 14 ಅಂತಾರಾಷ್ಟ್ರೀಯ ಬಂದರಿನಲ್ಲಿ ಎನ್ನೋರ್ ಮಾತ್ರ ಖಾಸಗಿ ವಲಯಕ್ಕೆ ಸೇರಿರುವಂಥ ಬಂದರು, ಪ್ರೈವೇಟ್ ಸೆಕ್ಟರ್ ಪೋರ್ಟ್ ಅಂತಲೇ ಕರಿತೀವಿ. ಇದು ಸರ್ಕಾರದ ಒಡೆತನದಲ್ಲಿಲ್ಲ, ಕಾರ್ಪೊರೇಟ್ ಕಂಟ್ರೋಲಲ್ಲಿರುವಂತಹ ಒಂದು ಬಂದರಾಗಿರುತ್ತೆ. ಇನ್ನು ಉಳಿದಂಥ 13 ಬಂದರುಗಳು ಕೂಡ ಸರ್ಕಾರದ ಅಥವಾ ಸಾರ್ವಜನಿಕ ಒಡೆಯದ ಬಂದರು ಆಗಿರ್ತವೆ. ರೈಟ್? ಇದಿಷ್ಟು ಕೂಡ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾವು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ, ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಯಾವುದಂತ ನೋಡಿ. ಜಾರುಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವ ಸ್ಥಳ ನೋಡಿ. ಜಾರುಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಥವಾ ಯಾವ ಸ್ಥಳದಲ್ಲಿ ಕಂಡುಬರುತ್ತೆ ಅನ್ನೋದು ಗೊತ್ತಿರಬೇಕು ನಮಗೆ. ನೋಡಿ, ಜಾರುಕಿ ಅಂತ ಹೇಳಿ ಕಂಡುಬರೋದು ಯಾವ ಸ್ಥಳದಲ್ಲಿ ಇದೆಯಪ್ಪ ಅಂದರೆ ಶಿಲಾಂಗಲ್ಲಿ ಕಂಡುಬರುತ್ತೆ. ಅಂದರೆ ಮೇಘಾಲಯ ರಾಜ್ಯದ ಶಿಲಾಂಗಲ್ಲಿರುವಂತಹ ಅಂತಾರಾಷ್ಟ್ರೀಯ ಬಂದರಿಗೆ ಕರೆಯುವಂತಹ ಹೆಸರೇನಪ್ಪ ಅಂದರೆ ಜಾರುಕಿ ಅಂತ. ಕ್ಲಿಯರಾ? ಜಾರುಕಿ ಅನ್ನೋದು ಎಲ್ಲಿದೆ ಅಂತ ಗೊತ್ತಾಯ್ತು ಇವಾಗ. ಶಿಲಾಂಗಲ್ಲಿ, ಅಂದರೆ ಯಾವ ಸ್ಟೇಟು? ಮೇಘಾಲಯ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಈಗ ವಾರಣಾಸಿ ಅಂತ ಇದೆ, ಉತ್ತರ ಪ್ರದೇಶ. ವಾರಣಾಸಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡುಬರುತ್ತೆ. ಯಾವ ಪ್ಲೇಸಲ್ಲಿ? ವಾರಣಾಸಿಯಲ್ಲಿ. ಪೋರ್ಟ್ ಬ್ಲೇರ್ ಅಂದರೆ ಅಂಡಮಾನ್ ನಿಕೋಬಾರಲ್ಲಿ ಇರೋದು.
ವಿ ಡಿ ಸಾವರ್ಕರ್ ಇಂಟರ್ನ್ಯಾಷನಲ್ ಪೋರ್ಟ್ ಎಲ್ಲಿದೆ ಅಂತ ಕೇಳಿದಾಗ ಅದು ಪೋರ್ಟ್ ಬ್ಲೇರಲ್ಲಿ ಕಂಡುಬರುತ್ತೆ, ಅಂಡಮಾನ್ ನಿಕೋಬಾರಲ್ಲಿ. ಕ್ಲಿಯರ್? ನೆಕ್ಸ್ಟು ಅಹಮದಾಬಾದ್ ಅಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರುವಂಥದ್ದು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದು ಅಹಮದಾಬಾದ್, ಗುಜರಾತಲ್ಲಿ ಕಂಡುಬರುವಂಥದ್ದು. ನೋಡಿ, ಈ ರೀತಿ ಏರ್ಪೋರ್ಟ್ ಹೆಸರು ಕೊಡ್ಬೋದು, ಯಾವ ರಾಜ್ಯದಲ್ಲಿ ಕೇಳ್ಬೋದು, ಅಥವಾ ಅದಕ್ಕಿರುವಂತಹ ಮತ್ತೊಂದು ಹೆಸರು ಏನಂತನೂ ಕೂಡ ಕೇಳ್ಬೋದು. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆಪ್ಪ ಅಂದರೆ ಹೈದರಾಬಾದಲ್ಲಿ ಕಂಡುಬರುವಂಥದ್ದು. ಇಂದಿರಾ ಗಾಂಧಿ ಅಂತ ಕೇಳಿದರೆ ದೆಹಲಿಯಲ್ಲಿ ಕಂಡುಬರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನೀವಿಲ್ಲಿ ಏನು ಮಾಡ್ಬೋದಪ್ಪ ಅಂದರೆ ಈ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಒಂದು ಲೀಸ್ಟ್ ಮಾಡ್ಕೊಳ್ಳಿ, ಯಾವ ರಾಜ್ಯದಲ್ಲಿ ಕಂಡುಬರ್ತವೆ, ಅದಕ್ಕೆ ಮತ್ತೊಂದು ಹೆಸರು ಏನಾದ್ರು ಟೈಟಲ್ ಇತ್ತಂದರೆ ಅದನ್ನು ತಿಳ್ಕೊಂಡ್ರೆ ಸಾಕು. ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಥವಾ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ಕೇಳಿದಾಗ ಅದು ಬೆಂಗಳೂರು ಅಥವಾ ದೇವನಹಳ್ಳಿಯಲ್ಲಿರುವಂತಹ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಕರ್ನಾಟಕದ ಅತಿ ದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದಪ್ಪ ಅಂದರೆ ಅದೇ ದೇವನಹಳ್ಳಿ ಏರ್ಪೋರ್ಟ್. ಅದನ್ನು ಏನಂತ ಕರಿತೀವಿ? ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಟೈಟಲ್ ಕೊಡುವಂಥದ್ದು. ರೈಟ್? ನೋಡಿ, ಇದು 6ನೇ ಪ್ರಶ್ನೆಗೆ ಎ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. 7ನೇ ಪ್ರಶ್ನೆಗೆ ಹೋಗೋಣ. ದಾಯಿತರಿ ಉಕ್ಕು ಸ್ಥಾವರ ಯಾವ ರಾಜ್ಯದಲ್ಲಿದೆ ಅಂತ. ದಾಯಿತರಿ ಉಕ್ಕು ಸ್ಥಾವರ ಅನ್ನೋಂಥದ್ದು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿರುವಂತಹ ಒಂದು ಪ್ರಶ್ನೆ. ಸ್ಟೀಲ್ ಪ್ಲಾಂಟ್ ಅಂತ ಕರಿತೀವಿ. ಐರನ್ ಆ್ಯಂಡ್ ಸ್ಟೀಲ್ ಪ್ಲಾಂಟಲ್ಲಿ ಸ್ಟೀಲ್ ಪ್ಲಾಂಟ್ ಇದು ಯಾವ ರಾಜ್ಯದಲ್ಲಿದೆ ಅಂದರೆ ತಮಿಳುನಾಡ, ಜಾರ್ಖಂಡ, ಒಡಿಸ್ಸಾನ, ಕರ್ನಾಟಕ ಅಂತನ. ಸರಿಯಾದಂಥ ಉತ್ತರ ಫಸ್ಟ್ ನೋಡ್ಕೊಬಿಡೋಣ. ನೋಡಿ, ದಾಯಿತರಿ ಅನ್ನುವಂಥದ್ದು ಯಾವ ಸ್ಟೇಟಲ್ಲಿ ಇದೆಯಪ್ಪ ಅಂದರೆ ಅದು ಒಡಿಸ್ಸಾ ರಾಜ್ಯದಲ್ಲಿದೆ. ಸಿ ಇದಕ್ಕೆ ಸರಿಯಾದಂಥ ಉತ್ತರ. ಹಾಗಾದರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಉಕ್ಕು ಸ್ಥಾವರ ಅಥವಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಯಾವುದು ಅಂತ ಕೇಳಿದಾಗ VISL ಅಂಥೇಳಿ. VISL ಅಂದರೆ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್ ಅಂಥೇಳಿ. ಇದನ್ನು ಫಸ್ಟ್ MISL ಅಂತ ಕರಿತಿದ್ವಿ. MISL ಅಂತ. MISL ಅಂದರೆ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್ ಅಂತ ಕರಿತಿದ್ವಿ. ಅದನ್ನು ನಂತರ ಮರುನಾಮಕರಣ ಮಾಡಿ VISL ಅಂತ ಕರೆದ್ವಿ, ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್ ಅಂತ. ಹಾಗಾದರೆ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್ ಕರ್ನಾಟಕದಲ್ಲಿ ಎಲ್ಲಿದೆಯಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನಲ್ಲಿ ಕಂಡುಬರುವಂಥದ್ದು ಅಥವಾ ಭದ್ರಾವತಿಯಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಆಗಿರುತ್ತೆ. ಸೊ ಇದರ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದನ್ನು 1923ರಲ್ಲಿ ಈ ಕೈಗಾರಿಕೆಯನ್ನು ನಿರ್ಮಿಸಲಾಗತ್ತೆ. ಇದರ ಇಂಪಾರ್ಟೆಂಟ್ ಏನು? ಸ್ವತಂತ್ರ ಭಾರತದಲ್ಲಿ ದಕ್ಷಿಣ ಭಾರತದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಅಂದರೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಪೂರ್ವದಲ್ಲಿ ಆಗಿರುವಂಥದ್ದು. ಇಡೀ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಯಾವುದಪ್ಪ ಅಂದರೆ ಅದು MISL ಅಥವಾ VISL ಅಂತಲೇ ಕರೆಯುವಂಥದ್ದು. ನೋಡಿ, 1923ರಲ್ಲಿ ಈ ಕೈಗಾರಿಕೆಯನ್ನು ಈ ಭದ್ರಾವತಿ ನಗರದಲ್ಲಿ ಸ್ಥಾಪಿಸಲಾಗಿರೋದನ್ನು ನೋಡ್ಬೋದು. ಹಾಗೆ ಒಡಿಸ್ಸಾ ಅಂದರೆ ಯಾವುದಾಯಿತು? ದಾಯಿತರಿ ಅಂತ ಆಯಿತು. ಜಾರ್ಖಂಡ್ ರಾಜ್ಯದಲ್ಲಿರುವಂತಹ ಉಕ್ಕು ಸ್ಥಾವರ ಯಾವುದಪ್ಪ ಅಂದರೆ ಬೊಕಾರೋ ಉಕ್ಕು ಸ್ಥಾವರ ಯಾವ ರಾಜ್ಯದಲ್ಲಿದೆ ಅಂದರೆ ಜಾರ್ಖಂಡ್ ರಾಜ್ಯದಲ್ಲಿರುತ್ತೆ. ತಮಿಳುನಾಡಿನಲ್ಲಿ ಯಾವುದಿದೆಯಪ್ಪ ಅಂದರೆ ಸೇಲಂ ಅಂತ ಇದೆ. ಸೇಲಂ ಉಕ್ಕು ಸ್ಥಾವರ ಯಾವ ಸ್ಟೇಟಲ್ಲಿರುವಂಥದ್ದು? ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ನೋಡಿ, ಈ 4 ಪ್ರಮುಖವಾದಂತಹ ಉಕ್ಕು ಸ್ಥಾವರಗಳು. ಅದರಲ್ಲಿ ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಕೇಳೋದಾದರೆ VISL ಕೇಳ್ತಾನೆ. ನಮಗೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ದಕ್ಷಿಣ ಭಾರತದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಯಾವುದಪ್ಪ ಅಂದರೆ MISL ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಭಾರತದ ಕಾಟನೋಪೋಲಿಸ್ ಎಂದು ಕರೆಯಲ್ಪಡುವ ನಗರ ಯಾವುದು ಅಂಥೇಳಿ. ಕಾಟನೋಪೋಲಿಸ್ ಅಥವಾ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ಮ್ಯಾಂಚೆಸ್ಟರ್ ಅಂತ ಕರೆದ್ರು ಅದೇನೆ, ಕಾಟನೋಪೋಲಿಸ್ ಅಂತ ಕರೆದ್ರು ಒಂದೇನೆ. ಅತಿ ಹೆಚ್ಚು ಕೈಗಾರಿಕೆಗಳು ನೆಲೆ ನಿಂತಿರುವಂತಹ ಸ್ಥಳಕ್ಕೆ ಕರೆಯುವಂಥದ್ದು. ಹಾಗಾದರೆ ಎಲ್ಲಿ ಕಂಡುಬರುತ್ತೆ? ನೋಡಿ, ಮುಂಬೈಯನ್ನು ಏನಂತ ಕರಿತೀವಿ? ಭಾರತದ ಕಾಟನೋಪೋಲಿಸ್ ಅಂತ ಕರಿತೀವಿ ಮುಂಬೈಯನ್ನು. ಯಾಕಂದರೆ ಈ ಮುಂಬೈ ಭಾಗದಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆ ಕೈಗಾರಿಕೆಗಳು ನೆಲೆ ನಿಂತಿರುವಂತಹ ಒಂದು ಸ್ಥಳವಾಗಿರುತ್ತೆ. ಬಟ್ ಈಗಿನ ಕರೆಂಟ್ ಅಪ್ಡೇಟ್ಸ್ ಅಂತ ನೋಡ್ತಾ ಹೋದಾಗ ಈಗ ಮುಂಬೈಯನ್ನು ಆ ಹೆಸರು ಕರೆಯೋದಿಲ್ಲ. ನೋಡಿ, ಭಾರತದ ಮ್ಯಾಂಚೆಸ್ಟರ್ ಅಂತೇಳಿ ಗುಜರಾತ್ನ ಅಹಮದಾಬಾದನ್ನು ಕರಿತಾ ಇದ್ವಿ ಈ ಪ್ರೆಸೆಂಟಲ್ಲಿ. ಆದರೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಅಥವಾ ಗೌರ್ಮೆಂಟ್ ಬುಕ್ ಪ್ರಕಾರ ನಾವು ನೋಡ್ತಾ ಹೋಗೋದಾದರೆ ಕಾಟನೋಪೋಲಿಸ್ ಅಂತ ಯಾವುದನ್ನು ಕರಿಬೇಕು? ಮುಂಬೈ ಅಂತ ಇದ್ದರೆ ಆಪ್ಷನಲ್ಲಿ ಅದನ್ನೇ ನೀವು ಆನ್ಸರ್ ಹಾಕಬೇಕಾಗತ್ತೆ. ರೈಟ್?
ನೋಡಿ, ಹಾಗಾದರೆ ಭಾರತದ ಕಾಟನೋಪೋಲಿಸ್ ಮುಂಬೈ ಆಯಿತು. ಈ ಮುಂಬೈಯಲ್ಲಿ ಒಂದು ಬಂದರು ಕೂಡ ಇದೆ, ಮುಂಬೈ ಬಂದರು ಅಂತ ಕರಿತೀವಿ. ಈ ಮುಂಬೈ ಬಂದರಿನ ಭಾರತದ ಹೆಬ್ಬಾಗಿಲು ಅಂತ ಕರಿತೀವಿ, ಗೇಟ್ ವೇ ಆಫ್ ಇಂಡಿಯಾ. ಹಾಗಾದರೆ ಈ ಮುಂಬೈ ಇದೆಯಲ್ಲ, ಈ ಮ್ಯಾಂಚೆಸ್ಟರ್ ಅಂತ ಈ ಪ್ಲೇಸನ್ನು ಕರಿತೀವಿ. ಮ್ಯಾಂಚೆಸ್ಟರ್ ಅಂದರೆ ಎಲ್ಲಿದೆ? ಇದು ಇಂಗ್ಲೆಂಡ್ನಲ್ಲಿರುವಂತಹ ಒಂದು ಪ್ರಮುಖ ಹತ್ತಿ ಬಟ್ಟೆ ಕೈಗಾರಿಕಾ ಪ್ರದೇಶವಾಗಿರುತ್ತೆ. ಆ ಪ್ರದೇಶವನ್ನು ಇಲ್ಲಿ ಕೈಗಾರಿಕೆಗಳು ಅತಿ ಹೆಚ್ಚು ನೆಲೆ ನಿಂತಿರೋದ್ರಿಂದ ಆ ಹೆಸರು ಇದಕ್ಕೆ ಬಂದಿದೆ. ಹಾಗೆ ಕರ್ನಾಟಕದಲ್ಲಿ ದಾವಣಗೆರೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಯಾಕೆ ದಾವಣಗೆರೆಯನ್ನು ಕರೀತಾರೆ ಆ ಟೈಟಲ್ ಅಂದರೆ ಅಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆ ಕೈಗಾರಿಕೆಗಳು ಇರೋದ್ರಿಂದನೇ. ನೆಕ್ಸ್ಟ್ ನೋಡಿ, ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಕರಿತೀವಿ, ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ, ಗಾರ್ಡನ್ ಸಿಟಿ ಅಂತ ಕರಿತೀವಿ. ಯಾಕೆ ಆ ಟೈಟಲ್ ಕೊಡ್ತೀವಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಫ್ಟ್ವೇರ್ ಇಂಡಸ್ಟ್ರಿಗಳು IT-BT ಕೈಗಾರಿಕೆಗಳಿರೋದು ಬೆಂಗಳೂರು ನಗರದಲ್ಲೇ ನಾವು ನೋಡ್ತೀವಿ. ಹಾಗೆ ಈ ಚೆನ್ನೈ ಇದೆಯಲ್ಲ, ಚೆನ್ನೈ ಭಾಗ ನೋಡಿದಾಗ ಇಲ್ಲೂ ಅತಿ ಹೆಚ್ಚು ಸಾಫ್ಟ್ವೇರ್ ಕೈಗಾರಿಕೆಗಳು ಇದ್ದಾವೆ. ಹಾಗೆ ಈ ಚೆನ್ನೈ ಬಂದರ್ ಇದೆಯಲ್ಲ, ಅದನ್ನು ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಕರಿತೀವಿ, ಗೇಟ್ ವೇ ಆಫ್ ಸೌತ್ ಇಂಡಿಯಾ ಅಂತ ಕರೆಯೋದು ಚೆನ್ನೈಗೆ ಕರೆಯುವಂಥದ್ದು. ನೋಡಿ ಸ್ನೇಹಿತರೆ, 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಮುಂಬೈ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದ ಪಾಲು ಎಷ್ಟು? ಇದು ಸೆನ್ಸಸ್ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆ ಆಗಿರುತ್ತೆ. ಈಗಲೂ ಕೂಡ ಯಾವ ಸೆನ್ಸಸ್ಸನ್ನೇ ನಾವು ಫಾಲೋ ಮಾಡಬೇಕಪ್ಪ ಅಂದರೆ 2011ರ ಜನಗಣತಿಯನ್ನೇ ನಾವು ಆಧಾರವಾಗಿಟ್ಕೊಂಡು ಸ್ಟಡಿ ಮಾಡ್ತಾ ಹೋಗ್ತೀವಿ. ಇಲ್ಲಿ ಸೆನ್ಸಸ್ ಅಂತ ಬಂದಾಗ, ಜನಗಣತಿ ಅಂತ ಬಂದಾಗ ಜನಸಂಖ್ಯೆ ಆಗಿರ್ಬೋದು, ಜನಸಾಂದ್ರತೆ ಆಗಿರ್ಬೋದು, ಸಾಕ್ಷರತೆ, ಲಿಂಗಾನುಪಾತ, ಹಾಗೆ ಚೈಲ್ಡ್ ಸೆಕ್ಸ್ ರೇಷೋ, ಮಕ್ಕಳ ಲಿಂಗಾನುಪಾತ ಅಂತ ಬರುತ್ತೆ. ಅರ್ಬನ್ ಮತ್ತು ರೂರಲ್ ಪಾಪ್ಯುಲೇಷನ್ ಎಷ್ಟೆಷ್ಟಿದೆ ಅಂತ ಗೊತ್ತಿರಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಕೇಳ್ತಾನೆ. ಈಗ ಪ್ರಪಂಚದಲ್ಲಿ 100 ಜನ ಇದ್ದಾರೆ ಅನ್ನೋದಾದರೆ ಭಾರತದಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ 15, 17, 18, 19 ಅಂತ ಕೇಳಿರೋದು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಿ ಅನ್ನೋದು ರೈಟ್ ಆನ್ಸರು. ಟೋಟಲ್ ವರ್ಲ್ಡ್ ಪಾಪ್ಯುಲೇಷನ್ ಪರ್ಸೆಂಟೇಜ್ ಆಫ್ ಇಂಡಿಯಾ ಅಂತ ಕೇಳಿದರೆ 17.5% ಅಷ್ಟು ಪಾಪ್ಯುಲೇಷನ್ನು ಇಂಡಿಯಾದಲ್ಲೇ ಕಂಡುಬರೋದು. ಅಂದರೆ ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದ ಪಾಲು ಎಷ್ಟು? 17.5% ಜನಸಂಖ್ಯೆ ಭಾರತದಲ್ಲಿದೆ ಅಂತ ಯಾವುದರ ಪ್ರಕಾರ? 2011ರ ಜನಗಣತಿಯ ಪ್ರಕಾರ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಸ್ನೇಹಿತರೆ, ಹಾಗಾದರೆ ಪ್ರಪಂಚದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಭಾರತದ ಪಾಲು ಎಷ್ಟು ಅಂತ ಕೇಳಿದರೆ 2.4% ನೆನಪಲ್ಲಿ ಇಟ್ಕೊಳ್ಳಿ. ಇದು ಟೋಟಲ್ ವರ್ಲ್ಡ್ ಜಿಯೋಗ್ರಫಿಕಲ್ ಏರಿಯಾ. ಪರ್ಸೆಂಟೇಜ್ ಆಫ್ ಇಂಡಿಯಾ ಅಂತ ಕೇಳಿದರೆ 2.4% ಅಷ್ಟು ಕಂಡು ಬರುವಂಥದ್ದು. ಇದು ಜಿಯೋಗ್ರಫಿಕಲ್ ಏರಿಯಾ, ಅದು ಪಾಪ್ಯುಲೇಷನ್ ಬೇಸಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಪ್ರಪಂಚದಲ್ಲಿ ಅತಿ ಹೆಚ್ಚು ಲವಣತೆಯನ್ನು ಹೊಂದಿರುವ ಸರೋವರ ಯಾವುದು? ಹೈಯೆಸ್ಟ್ ಸಾಲಿನಿಟಿ ಲೇಕ್ ಇನ್ ದ ವರ್ಲ್ಡ್ ಅಂತ ಕೇಳಿದಾಗ ಅಲ್ಲಿ ಮೃತ ಸಮುದ್ರ ಅಂತ ಇದೆ, ವ್ಯಾನ್ ಲೇಕ್ ಅಂತ ಇದೆ, ಕೆಂಪು ಸಮುದ್ರ ಇದೆ, ಸಾಂಬಾರು ಸರೋವರ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ವ್ಯಾನ್ ಲೇಕ್ ಇದೆಯಲ್ಲ, ಈ ವ್ಯಾನ್ ಲೇಕ್ ಎನ್ನುವಂಥದ್ದು ಪ್ರಪಂಚದಲ್ಲೇ ಅತಿ ಹೆಚ್ಚು ಲವಣತೆಯನ್ನು ಹೊಂದಿರುವಂತಹ ಒಂದು ಸರೋವರವಾಗಿರುತ್ತೆ. ಈ ವ್ಯಾನ್ ಲೇಕ್ ಎನ್ನುವಂಥದ್ದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಟರ್ಕಿ ರಾಷ್ಟ್ರದಲ್ಲಿ ಕಂಡುಬರುವಂಥದ್ದು, ಟರ್ಕಿ ಭಾಗದಲ್ಲಿ ಕಂಡುಬರುವಂಥದ್ದು ವ್ಯಾನ್ ಲೇಕ್ ಆಗಿರುತ್ತೆ. ಈ ಮೃತ ಸಮುದ್ರ ಎಲ್ಲಿದೆಯಪ್ಪ ಅಂದರೆ ಇದು ಜೋರ್ಡಾನ್ ಮತ್ತು ಇಸ್ರೇಲ್ನ ಗಡಿಯಲ್ಲಿದೆ. ಜೋರ್ಡಾನ್ ಮತ್ತು ಇಸ್ರೇಲ್ನ ಗಡಿಯಲ್ಲಿರುವಂಥದ್ದು ಮೃತ ಸಮುದ್ರ ಕಂಡುಬರುತ್ತೆ. ಕೆಂಪು ಸಮುದ್ರ ಎಲ್ಲಿದೆಯಪ್ಪ ಅಂದರೆ ಇದು ಏಷ್ಯಾ ಮತ್ತು ಆಫ್ರಿಕಾದ ನಡುವೆ ಕಂಡುಬರುವಂತಹ ಒಂದು ಸಮುದ್ರವಾಗಿರುತ್ತೆ. ಇದು ಅತಿ ಹೆಚ್ಚು ಲವಣತೆಯನ್ನು ಹೊಂದಿರೋದ್ರಲ್ಲಿ ಲಿಸ್ಟಲ್ಲಿದೆ. ಸಾಂಬಾರು ಸರೋವರ ಎಲ್ಲಿದೆಯಪ್ಪ ಅಂದರೆ ಭಾರತದಲ್ಲಿ ಕಂಡುಬರುತ್ತೆ. ಅದರಲ್ಲೂ ಯಾವ ರಾಜ್ಯದಲ್ಲಿದೆ? ಇದು ರಾಜಸ್ಥಾನದಲ್ಲಿ ಕಂಡುಬರುವಂಥದ್ದು. ಕ್ಲಿಯರಾ? ಇವು 4 ಕೂಡ ನಮಗೆ ಗೊತ್ತಾಯಿತು. ಭಾರತದಲ್ಲಿ ಅತಿ ಹೆಚ್ಚು ಲವಣತೆ ಇದೆ. ರೆಡ್ ಸೀನೂ ಕೂಡ ಹೈ ಸಾಲಿನಿಟಿ ಇರುವಂಥದ್ದು, ವ್ಯಾನ್ ಲೇಕ್ ಇದೆ, ಡೆಡ್ ಸೀನೂ ಕೂಡ ಕಂಡುಬರ್ತವೆ. ಇವು ಎಲ್ಲೆಲ್ಲಿ ಕಂಡುಬರುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಾಯಿತು. ಆದರೆ ಕೊಟ್ಟಿರುವಂಥ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಇವು ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಇಂಡಿಯನ್ ಜಿಯೋಗ್ರಫಿ ರಿಲೇಟೆಡ್ ಆಗಿರುವಂಥದ್ದು ಮತ್ತು ವರ್ಲ್ಡ್ ಜಿಯೋಗ್ರಫಿ ರಿಲೇಟೆಡ್ ಆದಂತಹ ಒಂದು ಪ್ರಶ್ನೆಗಳಾಗಿರ್ತವೆ. ಸ್ನೇಹಿತರೆ, ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನೀವೇನು ಓದ್ತಾ ಇದ್ದೀರೋ ಅದರ ಜೊತೆಗೆ ಈ ಪ್ರಶ್ನೆಗಳನ್ನು ಕೂಡ ನೋಡ್ತಾ ಹೋಗಿ ನೀವು ಯಾವ ರೀತಿ ಆನ್ಸರ್ ಮಾಡ್ತೀರಿ. ನಾನು ಪ್ರಶ್ನೆಯನ್ನು ಡಿಸ್ಪ್ಲೇ ಮಾಡಿರ್ತೀನಿ, ಅದರ ಮುಂಚೆನೇ ನೀವು ಆನ್ಸರ್ ಮಾಡುವಂತಹ ಒಂದು ಎಬಿಲಿಟಿ ಬೆಳೆಸ್ಕೊಂಡಿದ್ರೆ ನೀವು ಓದಿರೋದು ಪಕ್ಕಾ ಇದೆ ಅಂತ. ಅಥವಾ ನಾನು ಆನ್ಸರ್ ಹೇಳೋವರೆಗೂ ನೀವು ವೆಯ್ಟ್ ಮಾಡ್ತಾ ಇದ್ದೆ ಅಂದರೆ ಓದಿರೋ ವಿಧಾನದಲ್ಲಿ ಸರಿ ಇಲ್ಲ ಅಂತ. ಆನ್ಸರ್ ಮಾಡಿ, ಫಸ್ಟಿಗೆ ಕ್ವಶನ್ ಡಿಸ್ಪ್ಲೇ ಆದ ಕೂಡಲೇ ಆನ್ಸರ್ ಮಾಡಿ, ಕಾಮೆಂಟ್ ಮುಂಚೆನೇ ಬೇಕಾದರೆ ಮಾಡಿ.
ಸೊ ಒಟ್ಟಾರೆ ನೀವು ಹೇಳಿರೋವಂಥದ್ದು ಸರಿನೋ ತಪ್ಪು ಅಂತೇಳಿ ಆಮೇಲೆ ನೀವು ರೈಟ್ ಆನ್ಸರನ್ನು ತಗೋಬೋದು, ಜಜ್ಮೆಂಟನ್ನು ಕೂಡ ತಗೋಬೋದು. ಎಲ್ಲರೂ ತಪ್ಪು ಹಾಕಿದರೆ ಯಾಕೆ ತಪ್ಪು ಹಾಕಿದೆ ಅಂಥೇಳಿ, ಯಾಕೆ ಓದಿರೋ ವಿಧಾನ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಆ ರೀತಿ ಪ್ರಯತ್ನ ಮಾಡ್ತಾ ಹೋದರೆ ಸಕ್ಸಸ್ ಆಗ್ತೇ ಹೋಗ್ತೀರಿ. ನಿಮ್ಮ TET ಎಕ್ಸಾಮ್ ಬರೋಷ್ಟರಲ್ಲಿ ಇನ್ನೂ ಹಲವಾರು ವೀಡಿಯೋಸ್ಗಳನ್ನು ಈ ಒಂದು ಏರಿಯಾದ ಮೇಲೆ ಅಪ್ಲೋಡ್ ಮಾಡ್ತಾ ಬರ್ತೀವಿ. ಪ್ರತಿದಿನ ವೀಡಿಯೋ ಕೊಡ್ತೀವಿ, ವಾಚ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.